ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಾಗಿ ಯಾರೋ ಪಾಪಿಗಳು ನನ್ನ ಗಂಡನನ್ನ ನನ್ನ ತಮ್ಮನನ್ನ ಕ್ರೂರವಾಗಿ ಕೊಲೆ ಮಾಡಿದ್ರು. ಅವ್ರು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಮೊದಲು ಮದುವೆ ಮುಗಿಲಿ, ಆಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಬೇಕಾಗಿಲ್ಲ. ನೊಂದವರ ಕಣ್ಣೀರು ಹರಿಸಿ, ಹಸಿದವರ ಒಡಲು ತುಂಬಿಸಿ, ನ್ಯಾಯದ ಗದ್ದಿಗೇರಿ ನ್ಯಾಯ ನೀಡ್ತಾ ಇದ್ದ ನನ್ನ ಮನೆ ದೇವರನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ ತಾಯಿಗೊಂಡ್ರು ಯಾರು ಅಂತ ನಾನು ತಿಳ್ಕೊಬೇಕು. ಹೇಳೋ, ಯಾರವರ? ಅದು ನೀನು ತುತ್ತಿಟ್ಟು ಜೋಪಾನ ಮಾಡಿದಲ್ಲ, ಆ ನಿನ್ನ ತಮ್ಮ ನರಸಿಂಹ, ಅವನೇ ನಿನ್ನ ಗಂಡನ ಕೊಂದಿದ್ದು. ಮೆಚ್ಚಿದೆ ನಿನ್ನ ಮಾತನ್ನ. ಒಪ್ತೀನಿ ನೀನು ಹೇಳೋ ಕಟ್ಟು ಕಥೆಯನ್ನ. ನನ್ನ ತಮ್ಮ ನರಸಿಂಹನೇನೋ ನನ್ನ ಕೊರಳ ತಾಳಿಯನ್ನ ಹರಿಸಿದ ನಿಜ. ಆದ್ರೆ ನೀನ್ಯಾವ ದುರಾಸೆಗೆ ಬಲಿ ಬಿದ್ದು ಅವನ ಎದೆಗೆ ಗುಂಡು ಹೊಡೆದೋ? ದುರ್ಗಾ ನಿನ್ನ ಗಂಡನ ಸಾಯಿ ನನಗೆ ಯಾವ ಸಮಾಧಾನ ಇಲ್ಲ. ಸಂಬಂಧ ಇದೆ. ಅವರಿಬ್ಬರನ್ನ ಕೊಂದ ಕೊಲೆಗಾರ ಬೇರೆ ಯಾರು ಅಲ್ಲ, ಅದು ನೀನೇ. ನಾನಲ್ಲ. ನೀನೇ. ನಾನಲ್ಲ. ನೀನೇ. ನಾನೇ ನಿನ್ನ ಗಂಡನ ನಿನ್ನ ತಮ್ಮನ ಕೊಂದಿದ್ದು ನಾನೇ. ನಿನ್ನ ಪ್ರೀತಿಗಾಗಿ ನಿನ್ನ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಆದ್ರೆ ನಿನ್ನ ಗಂಡ ನನ್ನ ಜೈಲಿಗೆ ಕಳಿಸಿ ನಿನ್ನ ಮದುವೆ ಖುಷಿಯಾಗಿದ್ದ. ಅದಕ್ಕೆ ಅವರಿಬ್ಬರು ನಾನೇ ಕೊಂದಿದ್ದು. ಪಾಪಿ, ನೀನು ವೈರಿ ಅನ್ನೋದನ್ನು ಮರೆತು ವೈರಿ ಅದು ನಿನಗೆ ಗೌರವ ಕೊಟ್ಟು ತನ್ನ ಹೆಂಡತಿ ಸೀಮಂತ ಕಾರ್ಯಕ್ಕಾಗಿ ಮನೆಗೆ ಆಹ್ವಾನವಿದ್ರೆ ಅವರನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆಲ್ಲೋ. ಕೊಲೆಗಾರ ನೀನೆ ಅಂತ ನನಗೆ ಮೊದಲಿನಿಂದಲೂ ಅನುಮಾನವಿತ್ತು. ಆದ್ರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿರ್ಲಿಲ್ಲ. ಅದಕ್ಕೆ ಸತ್ಯ ಸಂಗತಿ ನಿನ್ನ ಮಾತನ್ನ ಊರವರ ಎದುರಿಗೆ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಮೋಹದ ಮಾತಿಗೆ ಮರಣಾದವಳಂತೆ ನಟಿಸಿದೆ. ನೀನಾಗಿ ಮನೆಗೆ ಬರುವಂತೆ ಮಾಡಿದೆ. ಇನ್ನು ನನ್ನ ಮುಂದಿರೋ ಗುರಿ ಒಂದೇ. ನನ್ನ ಗಂಡನನ್ನ ಕೊಂದ ನಿನ್ನ ಎದೆ ಭಾಗದ ರಕ್ತ ಕುಡಿದ ಮೇಲೇನೆ ಬಿಚ್ಚಿದ ನನ್ನ ಮುಡಿಯನ್ನ ಕಟ್ತೀನಿ, ನನ್ನ ಮುತ್ತೈದೆ ತನ ತೆಗಿತೀನಿ. ಬಾರೋ ನಿನ್ನ ಮದುವೆ ಆಗ್ಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದ್ರೆ ಈ ವಿಷಯ ನಿನ್ ಗೊತ್ತಾದ್ಮೇಲೆ ನೀನು ಸುಮ್ಮನೆ ಬಿಡ್ತೀರಾ? ನಿನ್ನ ಗಂಡನ ಹತ್ರನೇ ಕಳಿಸ್ತೀನಿ. ಬಾರೆ ಬಾರೆ. ಕೈ ಬಿಡೋ ಪೋಳಿ ಮಗನೇ. ಯಾರೀನು? ನಾನೇ ನಿನ್ನ ಪಾಲಿನ ಯಮಧರ್ಮ ಪರಮೇಶ್ವರ್ ದೇಶ್ಮುಖ್. ನಾನಿಗಂತ ಹೇಳಿದ್ದೆ, ನಮ್ಮೂರಿನ ಹೆಣ್ಣು ಮಕ್ಕಳ ಕೆಣಕಿದ್ರೆ ಅವರಿಗೆ ಸೇರಿ ರಕ್ತ ಕುಡಿತೀವಿ ಅಂತ. ಅಂಥದ್ದು ನನ್ನ ಹೆಂಡತಿ ಕೈ ಮಾಡ್ತೇವೆ. ಇವತ್ತು ನಿನ್ನ ತುಂಡಾಗಿ ಕತ್ತರಿಸಿಬಿಡ್ತೇವೆ. ಜೀವಂತಿದ್ದಾಗ್ಲಿ ನನ್ನ ಏನು ಮಾಡೋದಕ್ಕಾಗ್ಲಿಲ್ಲ. ಈಗ ಸತ್ತು ದೇವಾದ್ಮೇಲೆ ನನ್ನ ಏನ್ ಮಾಡ್ತೀಯ? ಯಾಕಂದ್ರೆ ನಾನು ಶಿವನ ಭಕ್ತ, ನನ್ನೇನು ಮಾಡೋದಕ್ಕಾಗೋದಿಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. 10 ತಲೆ ಹೊತ್ತ ರಾವಣನು ಕೂಡ ಮಹಾಶಿವ ಭಕ್ತನೇ. ರಾಮನ ಮುಂದೆ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನ ಸತ್ತು ಕಾಪಾಡಲಿಲ್ಲ. ನನ್ನ ಕೊಲ್ತೀಯ? ನಿನ್ನ ಕಣ್ಣೆದರಲ್ಲೇ ನೀನು ಹಿಡ್ತೀನಿ ಮುಡ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೊ. ಸಂಚು ಮಾಡಿ ಹೊಂಚು ಹಾಕಿ ನನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ನಿನ್ನನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಎದುರೇ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ?
ಸಮಾಧಾನ ಮಾಡು. ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗ. ನಿನ್ನ ಶಪಥವು ಪೂರ್ತಿ ಆಯ್ತು. ನಾನೇನ್ ಬರ್ತೀನಿ ದುರ್ಗಾ, ನಾನೇನ್ ಬರ್ತೀನಿ. ನನ್ ಬಿಟ್ಟು ಹೋಗ್ಬೇಡಿ. ನಾನು ಸತ್ತು ನಿಮ್ ಜೊತೆ ಬರ್ತೀನಿ. ನನ್ನ ಕರ್ಕೊಂಡು ಹೋಗ್ರಿ.